ಹಾಸ್ಪಿಟ್ಲಾಗೆ ಒಳ್ಳೇದು ಔಷಧಿ ಕೊಟ್ಟವ್ರೆ ಕಣ್ರಿ. ಇದನ್ನ ಹಚ್ಚಿದ್ರೆ ನಿಮ್ಗೆ ಎಷ್ಟು ಮೇಲಾಗುತ್ತಲ್ವೇ, ಉರಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ. ಚೆನ್ನಾಗೈತಲ್ವೇ? ಯಾಕಂದರೆ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಅದಕ್ಕೆ ಚೆನ್ನಾಗಿರೋದು ಕೊಟ್ಟವ್ರೆ. ಮೂಸುಗುಣ ಎಷ್ಟು ತಗೊಂಡಿದ್ದಾರೆ ಹೇಳು? ಅದು ಆಯಿಂಟ್ಮೆಂಟು 300 ರೂಪಾಯಿ ಒಂದು ಆಯಿಂಟ್ಮೆಂಟು ಅಂಥವು ಎಷ್ಟು ಆಗಿದಾವೋ ಏನೋ. ಅದನ್ನ ಹಚ್ಚುತ್ತಾ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ಕೈಗೆಲ್ಲ ಹಚ್ಚು ಸುಗುಣ. ಹಿಂದೆ ಕೈ ಜಾಸ್ತಿ ಒಂದು ಸ್ವಲ್ಪ ರೆಟ್ಟೆ ನೋವು ಆಗ್ತೈತೆ ಕಣೆ, ಉರಿತೈತೆ. ಅದನ್ನ ಹಚ್ಕೊಂಡ್ರೆ ಮೇಲಾಗುತ್ತೆ. ಹೇಳಿ ಪಾಪ, ಹೆಂಗಾಗ್ಬಿಟ್ಟಿತ್ತು. ಅಯ್ಯೋ, ನೀವಾಗತ್ತಿಗೆ ತಡ್ಕೊಂಡ್ರಿ. ನನ್ನಂತಳಾಗಿದ್ರೆ ತಡ್ಕೊಂಬಕ್ಕೆ ಆಗ್ತಾ ಇರಲಿಲ್ಲ. ಅಯ್ಯೋ, ನನಗಂತೂ ನೋಡೋಕ್ಕಾಗಲ್ಲ. ಅಯ್ಯಪ್ಪ, ಹೆಂಗಾಗ್ಬಿಟ್ಟಿತ್ತು. ಆಯಿಂಟ್ಮೆಂಟ್ ಹಚ್ಕೊಳ್ರಿ, ಮಾತ್ರೆಗಳೆಲ್ಲ ನುಂಗ್ಬಿಡ್ರಿ. ಅಡುಗೆ ಆದಮೇಲೆ ಊಟ ಮಾಡಿರಂತೆ. ಊಟಕ್ಕಿಂತ ಮುಂಚೆಗೆ ಮಾತ್ರೆ ನುಂಗೋಗಿ ಕೊಟ್ಟಿದ್ದಾರಲ್ಲ, ಅವನು ನುಂಗ್ರಿ ಇವಾಗ. ಇದು ಆಯಿಂಟ್ಮೆಂಟ್ ಹಚ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಕುತ್ಕೊಂತೀರಾ ಹೊರಗಡೆ ಹೋಗಿ? ಹಚ್ಚು ಸುಗುಣ, ಹೋಗಿ ಕೂತ್ಕೊಂತೀನಿ ಒಂದು ಸ್ವಲ್ಪ ಹೊತ್ತು ಹೊರಕ್ಕೆ. ಏನು ಮಾಡೋದೆ ಸುಗುಣ, ಊರಿಗೆ ಹೋಗೋಕ್ಕಲ್ಲ, ಬಿಡೋಕ್ಕಾಗಲ್ಲ. ಇವಾಗ ಹಂಗಾಗೈತಿ. ನಿಮ್ಮ ಅಮ್ಮ ನೋಡಿದ್ರೆ ಸಿಟ್ಟಾಗ್ತೈತೆ ಕಣೆ ಸುಗುಣ. ಹಂಗೆ ಕಣ್ರಿ, ನಮ್ಮಮ್ಮ ತಲೆ ಕೆಡಿಸ್ಕೊಬೇಡ್ರಿ. ಸುಮ್ಮನೆ ನೀವು ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಈ ಗಾಯ ಎಲ್ಲ ವಾಸಿ ಆಗೋವರೆಗೂ ಇರ್ರಿ. ಇವಾಗ ಏನೋ ನಾನು ಬಿಟ್ಟು ನೀವು ಅಲ್ಲಿಗೆ ಹೋದ್ರೆ ನಿಮಗೆ ಯಾರು ಅಡುಗೆ ಮಾಡಿಕ್ತಾರೆ? ನಿಮ್ಗೆ ಯಾರು ನೋಡ್ಕೊಂತಾರೆ? ಅಲ್ಲಿ ಯಾರು ನೋಡ್ಕೊಂಬರಿಲ್ಲ. ಅಲ್ಲಿ ನಿಮ್ಮ ಅಮ್ಮ ಮೊದಲೇ ಇವಾಗ ನಮ್ಮ ಮೇಲೆ ಸಿಟ್ಟಾಗೈತಿ. ನಿಮ್ಮ ಅಪ್ಪ ಇದ್ದಿದ್ದು ಬೇಡ, ನಮ್ಮನ್ನು ಸೇರೋದೇ ಇಲ್ಲ. ಎಲ್ಲ ದೊಡ್ಡ ಮಗ ಅಂತ ಹೇಳಿ ದೊಡ್ಡ ಮಗನ ಹೊಲ್ದ ಬದುಕು ಮಾಡ್ಕೊಡೋದು ಎಲ್ಲ ಮಾಡೋದೇ ಆಗುತ್ತೆ. ಅದಕ್ಕೆ ನೀ ಹೋಗೋದು ಬೇಡ. ನಮ್ಮಮ್ಮ ಒಂದೆರಡು ದಿನ ಹಂಗೆ ಸುಮ್ಮನೆ ಹಂಗಂಬೋತೆ ಸಿಟ್ಟಿನಾಗೈತಿ. ನಾನು ಸ್ವಲ್ಪ ಹೊತ್ತಿಗೆ ಅಲ್ಲೇನೆ ಚೆನ್ನಾಗಿ ಮಾತಾಡ್ಸುತ್ತೆ. ಸುಮ್ಮನಿರಿ. ನಮ್ಮಮ್ಮ ನೋಡಿದ್ರಲ್ಲ ನೀವು, ನಮ್ಮಮ್ಮ ಹೆಂಗೆ ಅಂತ ಹೇಳಿ. ವಾಸಾತೆ ನಮ್ಮ ಸುಗುಣ, ನಿನ್ನ ಗಂಡು ಗಾಯ ರುಕ್ಕಕ್ಕಯ್ಯ. ಈಗ ಆಯಿಂಟ್ಮೆಂಟ್ ಹಚ್ಚುತ್ತಾ ಇದ್ದೀನಿ ನೋಡು. ಆಯಿಂಟ್ಮೆಂಟು ಒಳ್ಳೇದು ಕೊಟ್ಟವ್ರೆ. ಈಗ ಮಸ್ತ್ ದುಡ್ಡು ಖರ್ಚು ಮಾಡಿದ್ದೀವಲ್ಲ, ಅದಕ್ಕೆ ವಾಸಿ ಆಗಲೇಬೇಕು. ಎಷ್ಟೊಂದಕ್ಕ ದುಡ್ಡು ಖರ್ಚು ಮಾಡಿರೋದು? ಅಯ್ಯೋ ಹೋಗು, 1,00,000 ರೂಪಾಯಿ ಆಯಿತು. ಅದು ದೊಡ್ಡ ಹಾಸ್ಪಿಟ್ಲು. ಅವ್ರ ಅಮ್ಮನ ಕರ್ಕೊಂಡು ಹೋಗಿದ್ರಂತೆ, ಅವ ಹಾಸ್ಪಿಟ್ಲಿಗೆ ಹೋಗಿದ್ದು. ಅಯ್ಯೋ, ನಾವಂತ ಎಷ್ಟು ಪಾಠ ಬಿದ್ದಿದ್ದೀವ. ಹೋಗು, ಇನ್ನು ಆಯ್ಕೊಳ್ದು. ಅದು ಏನು ಆಗ್ತಿರ್ಲಿಲ್ಲಮ್ಮ, ನಾನು ಉಪ್ಪು ಕೊಟ್ಟನಲ್ಲ, ಅದಕ್ಕೆ ಹಂಗಾಗಿದ್ದು. ಹೆಂಗ ಬಿಡತ್ಲ ವಾಸಿ ಆಯ್ತು. ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚುತ್ತಾ ಇದ್ದೀನಿ ಕಣಕ್ಕ. ಬಿಸ್ಲಕ್ಕೆ ಒಂದು ಸ್ವಲ್ಪ ಹೊತ್ತು ಕೂಕಂಬ್ಲಿ ಅಂತ ಹೇಳಿ ಅದು ಒಣಗಬೇಕು ಗಾಯ. ಇನ್ನು ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಒಣಗುತ್ತಲ್ಲ. ಇವಾಗ ಆಯಿಂಟ್ಮೆಂಟ್ ಹಚ್ಚುತ್ತೀನಿ, ಹೋಗಿ ಒಂದು ಸ್ವಲ್ಪ ಬಿಸ್ಲಕ್ಕೆ ಕೂಕಂಬ್ತಾರೆ. ಹೇಳಲ್ಲನ ಕೆಂಪುಟ್ಟೈತೆ, ಕಾಣಿಸ್ತಾ ಐತಿ ಇಲ್ಲಿಗೇನೆ. ಪರವಾಗಿಲ್ಲ. ಎಲ್ಲ ಸ್ವಲ್ಪ ಕಮ್ಮಿ ಆಗೈತಿ. ಹೆಂಗೆ ಗೊತ್ತಾಗಿ ನಿಮ್ಮ ನೋಡಮ್ ದುಡ್ಡಿರೋರಾಗಕ್ಕೆ ತೋರಿಸ್ಕೊಂಡ್ರಿ ಆಸ್ಪತ್ರೆಗೆ. ರಾಲೇನಿ ಇನ್ನೂ ಇಲ್ಲ ಕಣಕ. ಊಟ ಮಾಡ್ಬೇಕು, ಅಮ್ಮ ಅಡುಗೆ ಮಾಡ್ತಾಯಿದ್ದೆ. ಇನ್ನೂ ಇಲ್ಲ. ನಾನು ಬರೀ ಇವ್ರು ಸಾಕ್ರಿ ಮಾಡೋದೇ ಆಗುತ್ತೆ. ಈ ಗಾಯ ಕೊಟ್ಟನು ಆಯಿಂಟ್ಮೆಂಟ್ 2 ಥರದ್ದು ಕೊಟ್ಟವ್ರೆ. ಒಂದು ಥರದ್ದು ಯಾತೆ ಬೇರೆ ಬೇರೆದೆಲ್ಲ ಕೊಟ್ಟವ್ರೆ, ಮಾತ್ರೆ ಕೊಡೋದು. ಇವ್ರು ನೋಡ್ಕೊಂಬದೇ ಆಗುತ್ತೆ ಕಣಕ. ನಾನೇನು ಕೆಲಸ ಮಾಡೋದಿಲ್ಲ ಇವಾಗ. ಇವ್ರು ನೋಡ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಬದೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ನನಗೆ, ಯಾಕಂದರೆ ಸುಸ್ತು ಬೇರೆ ಆಗುತ್ತಲ್ಲ. ಅದಕ್ಕೆ ಏನು ಕೆಲಸ ಮಾಡಲ್ಲ ಕಣಕ ನಾನು. ಏನು ಮಂಜಕ್ಕ ಅಡುಗೆ ಆತಿ? ಅಯ್ಯೋ, ಇನ್ನೂ ಇಲ್ಲ ಕಣ್ರುಕ್ಕಯ್ಯ. ಒಬ್ಳೇ ಮಾಡ್ಕೋಬೇಕೆಲ್ಲನ. ಕಸ ಮೊಸರೆ ಪ್ರತಿಯೊಂದು ಒಬ್ಳೇ ಮಾಡ್ಕೋಬೇಕು ನೋಡು. ಇನ್ನೂ ಅಡುಗೆ ಆಗಿಲ್ಲ, ಎಂಥದ್ದು ಆಗಿಲ್ಲ. ಇನ್ನೂ ಏನೂ ಇಲ್ಲಮ್ಮ. ನಾನೆಲ್ಲನ ಇನ್ನು ಹಚ್ಕೊಂತ ಇದ್ದೀನಿ. ಇಷ್ಟೊತ್ತಕ್ಕ ನಾನೆಲ್ಲ ನೆಲ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಇನ್ನೂ ಏನೂ ಮಾಡಿಲ್ಲಮ್ಮ. ನಿಮ್ದು ಆತಾಲೆ ಊಟ? ಆತಮ್ಮ, ನಮ್ದಾಲೆ ಊಟ ಆಯ್ತು. ನಾನು ಬಂದೇಲಿ ಸುಗುಣ ಗಂಡು ಗಾಯ ವಾಸಿ ಆಗೈತೇನ ಕೇಳೋಣ ಅಂತ. ವಾಸಿ ಆಗುತ್ತೆ ಕಣೆ. ಅದೇ ನೀನು ಏನಾಗಲ್ಲ, ಒಳ್ಳೆ ಆಯಿಂಟ್ಮೆಂಟ್ ಕೊಟ್ಟವ್ರೆ ಆಸ್ಪತ್ರೆಗೆ. ಇವಳು ನಮ್ಮ ಸುಗುಣ ಯಾವಾಗಲೂ ಅದು ನೋಡೋದೆ ಕುಕ್ಕೊಂಡು. ಅದು ನೋಡೋದೆ ಗಾಯ ವಾಸಿ ಆತೇನ ಅಂತ ಯಾವಾಗ್ಲೂ ಅದು ನೋಡ್ತಿರ್ತಾಳೆ ಸುಮ್ಮನೆ. ಅಳ್ಕೊಂಡ್ನರ್ಧ ಬೀಳುತ್ತೆ. ಅವಳು ನೋಡೋದು ಅರ್ಧ ವಾಸಿ ಆಗಲ್ಲ ಕಣೆ. ಇವತ್ತು ವಾಸಿ ಆಗುತ್ತಾ, ತಿರ್ಗಾಲ್ ನಾಳೆ ಕೂರಿ ಹೊಡ್ತಾ ಅಂತ. ಇವತ್ತು ವಾಸಿ ಆಗುತ್ತಾ, ತಿರ್ಗಿ ಇನ್ನೊಂದು ಸಾಲೆ ಅದೇನಿ. ಅವಳು ನೋಡಿ ಅರ್ಧ ಇನ್ನೂ ಸ್ಯಾನೆ ಆಗುತ್ತೆ ಗಾಯ. ಮತ್ತು ನೋಡೋದು ಬೇಡ ನಮ್ಮ ಅಮ್ಮಯ್ಯ ಒಂದು. ಅದೇನಾಗೈತೆ ಏನು ಗಾಯ ಒಟ್ಟು ಮಾಯ್ತಾಯ್ತಾ ಇಲ್ವಂತ ನೋಡ್ಬೇಕಾ ಬೇಡವ? ಯಾವಾಗಲೂ ನೋಡ್ತೀಯ ಗಾಯನ ಅಂತೀಯ. ಅದು ನನಗೆ ಕಾಣಿಸಲ್ವಲ್ಲತ್ತೆ. ನಾನೇ ಅದಕ್ಕೇನೆ ಆಗ್ಲೆಲ್ಲ ನೋಡ್ಬಾರೆ ಸುಗುಣ ವಾಸಿ ಆಗೈತೇನ, ಎಲ್ಲನ ಮಾಯ್ತೈತೇನ, ಗಾಯ ಕೆಂಪುಟ್ಟೈತೇನ ನೋಡ್ಬಾರೆ ಅಂತ ಹೇಳಿ ಒಣಗ್ದಂಗೆ ಆಗೈತೇನೆ ಅಂತ ಹೇಳಿ ನಾನೇ ಕರಿತೀನಿ ಕಣತೆ. ಅವಳೇನು ನೋಡಲ್ಲ. ನಮಗೇನೆ 7 ವಾಸಿ ಆಗುತ್ತಪ್ಪ ಅಮ್ಮಂಗೆ ಆಗೈತಿ. ಅದಕ್ಕೇನೆ ನಾವು ನೋಡು ಅಂತ ನಾನೇ ಕರಿತೀನಿ ಸುಗುಣನ್ನ. ಆಗ್ಲೆಲ್ಲ ನೋಡಬಾರ್ದು. ಆಗ್ಲೆಲ್ಲ ನಾ ಕೈಯನ್ನು ಇಕ್ಬಾರ್ದು, ಸೆಪ್ಟಿಕ್ ಆದಂಗೆ ಆಗುತ್ತೆ ಆಗ್ಲೆಲ್ಲನ. ಆಯಿಂಟ್ಮೆಂಟ ನಿನ್ನ ಕೈಯಾಗ ಹಚ್ಚಬೇಡ ಸುಗುಣ. ಆಯಿಂಟ್ಮೆಂಟಿಂದೇ ತಗೊಂಡು ಹಿಂಗೆ ಯಾತನ ಹಚ್ಚು. ಇಲ್ಲಾಂದ್ರೆ ಕೈಯಾಗೂ ಇದು ಮಾಡಬಾರ್ದು, ಸೆಪ್ಟಿಕ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತಂತಿ. ಅದೆಲ್ಲನ ಕೈಯ ಮುಟ್ಟಬಾರ್ದು. ಬರೀ ಹಿಂಗೆ ಒಣಗಿದ್ದೆಲ್ಲ ಕೈಯ ಕೇಳ್ತಾಳೆ. ಒಣಗಿದ್ದೆಲ್ಲ ನಾ ಗಾಯಕ್ಕಿಟ್ರೆ ಅದು ಒಟ್ಟು ಸೆಪ್ಟಿಕ್ ಆದಂಗೆ ಆಗಲ್ವೇ ನಮ್ಮ? ನಾನು ಅದನ್ನ ಹೇಳ್ತೀನಿ ಕೇಳಲ್ಲು. ತಡಿ ಇಲ್ಲ ಒಣಗೈತಿ ಇಲ್ಲಿ ಕೇಳ್ತೀನಿ ಅಂತ ಕೇಳ್ತಾಳಲ್ಲಿ.
ಅಯ್ಯಯ್ಯೋ ಆಮೇಲೆ ಹಂಗೆ ಮಾಡಿಯಮ್ಮ ಅದೆಟ್ಕದೇನೆ ಒಣಗಿ ಎಲ್ಲ ಉದ್ರುತ್ತೆ. ಸುಮ್ಮನಿರು, ಕೈಯಾಗ ಯಾಕೆ ಕೀಳಕ್ಕೆ ಹೋಗ್ತೀಯ? ಕಿತ್ರ ಅಷ್ಟೇನಿ. ಅದು ಒಟ್ಟು ತಿರುಗಿನ್ನ ಮೊದ್ಲಿನ ಥರ ಒಟ್ಟುನು ತಿರ್ಗಿ ಅದು ಅನ್ಕೋಗ ನನ್ನ ಕಿಕ್ಕ ಮುತ್ತಿ ಸುಮ್ಕಿರ್ ಕೀಳಕ್ಕೆ ಹೋಗ್ಬೇಡ, ಕೈಯಾಗ ಯಾಕೆ ಕೀಳ್ತೀಯ? ಹಿಂಗೆ ಕಿತ್ರೆ ಅದು ಒಟ್ಟುನು ವಾಸಿ ಆಗುತ್ತೆ ಅಂತೇಳಿ ಹಿಂಗೆ ಕೀಳ್ತೀನಿ ಕಣಕ್ಕ. ಅದೇ ಅದು ಒಟ್ಟುನು ಅವರು ಇಲ್ಲಿ ಆತ ಹಿಂಗಾಗೈತೆ ಒಣಗ್ದಂಗೆ ಆಗೈತೆ ಹಿಂಗೆ ಕೈಯಾಗ ಹಿಂಗೆ ಅನ್ನೋ ಅಂತಾರೆ. ಹಿಂಗೆ ಅಂತೀನಿ ನಮ್ಮ ಅಮ್ಮ ಅದನ್ನೇ ಹೇಳುತ್ತೆ. ಮಾಮವ್ ಹಸು ಗುಣಕ್ಕಂತಾಗೆ ನೀವೇನೂ ಹಚ್ಚಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ತತ್ತರಿ ನಾನೇ ಹಚ್ಚುತ್ತೀನಿ ಆಯಿಂಟ್ಮೆಂಟ. ನಮ್ಮ ಸುಗುಣಕ್ಕೆ ಹಚ್ಚಿರೆ ಅದು ದೇವ್ರಾಣಗೂ ವಾಸಿ ಆಗಲ್ಲ, ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ ಅದು ಗಾಯ. ಯಾಕೋ ಹಿಂಗೆ ಮಾತಾಡ್ತೀಯ? ಸುಮ್ಮನೆ ಹೋಗೋ. ಇವನೊಬ್ಬ ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ. ಮತ್ತು ಯಾವಾಗಲೂ ಅದು ನೋಡ್ತಾನೇ ಇರ್ತೀಯ. ಆ ಮಾಮಗಾಗಿರೋ ಗಾಯನ ಸುಮ್ಮನೆ ಕುಕ್ಕೊಂಡು ಗಾಯ ವಾಸಿ ಆತೋ ಇಲ್ವೋ ವಾಸಿ ಆತೋ ಇಲ್ವೋ ಅಂತ ಸುಮ್ಮನೆ ನೋಡ್ತಾನೇ ಇರ್ತೀಯ. ಯಾವಾಗಲೂ ಮಿಣಿ 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 ಕಣ್ಣು ಬಿಡ್ಕೊಂಡು ನಿನ್ನ ಕಣ್ಣು ಅರ್ಧ ಗಾಯದ ಮೇಲೆ ಬೀಳುತ್ತೆ, ಅದಿನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಪ್ರವಿ ಸರ್ ಯಾಕೆ ಹೇಳ್ತದ ಕಣೆ ರೊಕ್ಕಮ್ಮ. ಅವಳ ಹಂಗೇನೆ ಯಾವಾಗಲೂ ಸುಮ್ಮನೆ ಕುಕ್ಕೊಂಡು ಆ ಗಾಯ ನೋಡೋದು. ಸುಮ್ಮನೆ ಬಾರಮ್ಮ ಬಸ್ರಿ ಹೆಂಗಸರು ಎದ್ದಾಡಬೇಕು, ಓಡಾಡಬೇಕು, ಏನೋ ಒಂದು ಬದುಕು ಮಾಡಬೇಕು ಅಂತ ಹೇಳಿರಿ. ಒಂದು ಕಾಸ ಸಮೇತ ಬಿಡ್ಸಲ್ ಕಾಣಿ. ಒಂದು ಕಾಸ ಸಮೇತ ಬಿಡ್ಸಲ್. ಸುಮ್ಮನೆ ಕುಕ್ಕೊಂಡ ಗಾಯ ನೋಡಿದ್ದೆ. ನೋಡ್ರು ಕೈ ನನಗೆ ಎಲ್ಲಿ ಮಾಡ್ಕೊಂಡು ಉಂಬಕ್ಕಾಗಲ್ಲ ಅಂತಲೇ ತಾನೆ ನಾನು ತವ್ರ ಮನೆಗೆ ಬಂದಿದ್ದು. ನಮ್ಮ ಅಮ್ಮ ನೋಡಿದ್ರೆ ಏನಾನ ಬದುಕು ಮಾಡಬೇಕು ಅಂತ ಹೇಳೋದು. ನಾ ಈಗ ಆಗಲ್ಲ ಕೆಲಸ ಮಾಡೋಕ್ಕೆ. ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಆಗಲ್ಲಂದರೆ ಆಗಲ್ಲ, ಸುಮ್ಮನೆ ಕೆಲಸ ಮಾಡ್ತಿರ್ಬೇಕು. ಕೆಲಸ ಮಾಡಿದ್ರೆ ಯಾವ ಸುಸ್ತು ಆಗಲ್ಲ, ಎಂಥದ್ದು ಆಗಲ್ಲ. ನೀನು ಸುಮ್ಮನೆ ಕುಕ್ಕೊಂಡು ಇಲ್ಲೊಂದು ನಾಟಕ ಆಡ್ತೀಯ ಕಣೆ ಸುಗುಣ ನೀನು. ಬಿಡೆ ಅತ್ತ ಮಂಜಕ್ಕ, ಸುಸ್ತಾಗುತ್ತೆ ಅಂತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ನೀನೇ ಮಾಡ್ಕೆ. ಅಲ್ಲ ನಾನೇನು ಮಂಜಕ್ಕ ದೊಡ್ಡದಾಗ್ಲದು ಇರೋದು ಕೆಲಸ ಏನು ಮಾಡಬೇಡ. ಕಸ ಹೊಡಿಯೋದ ಹಿಂಗೆ ಯಾತನ ಮಾಡಮ್ಮ, ಹಿಂಗೆ ಯಾತನ ಹಚ್ಕೊಡೋದು ಅದು ಮಾಡಿದ್ರೆ ನಾನೇ ಒಗ್ಗರಣೆ ಹಾಕಿ ನಾನೇ ಮಾಡಿಕ್ತೀನಿ ಅಡುಗೆ. ಕಸ ಹೊಡಿಯೋದು ಮಾಡಲ್ಲ, ಒಂದು ಕಸನೂ ಹೊಡಿಯಲ್ಲ ಏನ್ರಿ. ಏನು ಅವಳೇನು ನೀರು ಎಳೆಯೋದು ಬೇಡ, ಬಿಂಗೆ ಎತ್ತೋದು ಬೇಡ, ಯಾತಂತ ಬಿಗ್ಗೆ ಬದುಕು ಏನು ಮಾಡೋದು ಬೇಡಮ್ಮ. ಏನಾರ ಒಂದೆರಡು ಪಾತ್ರೆ ತೊಳೆದಿಕ್ಕ ಅಂತ ಮಾಡಬೇಕು. ಸುಮ್ಮ ಕುಕ್ಕಂಡ ಗಾಯ ನೋಡಿರಿ. ಸರಿ ಬಿಡಮ್ಮ, ಮಾಡ್ತೀನಿ ಆಮೇಲಿಂದ. ನಮ್ಮ ಅಕ್ಕಯ್ಯ ಯಾವಾಗಿಂದನೂ ಸೋಂಬೇರಿ ಎಂಬುದು ಗೊತ್ತೈತಮ್ಮ ನಿನಗೆ. ಆ ಸೋಂಬೇರಿಗೆ ಹೋಗಿ ನೀನು ಹೋಗಿ ಕೆಲಸ ಹೇಳ್ತೀಯಲ್ಲ. ಸುಗುಣ ಯಾವತ್ತಿದ್ರು ನಮ್ಮ ಅಕ್ಕಯ್ಯ ಸೋಂಬೇರಿನೇ. ನೋಡ್ರು ಕಕ್ಕಯ್ಯ ನೋಡಿ ಹೆಂಗೆ ಮಾತಾಡ್ತಾನೆ. ಅಕ್ಕ ಎಂಬುದು ಒಂದು ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ನೋಡು ಸೋಂಬೇರಿ ಅಂತ ನನ್ನೇನೆ. ನಿನ್ನಷ್ಟೇ ನಾನೇನು ಸೋಂಬೇರಿ ಅಲ್ಲ. ಓದ್ಕೊಳ್ಳೋ ಬರ್ಕೊಳ್ಳೋ ಅಂತಂದರೆ ಗನವಾಗಿ 8 ಗಂಟೆವರೆಗೂ ಬಿದ್ಕೊಂಡಿರ್ತಾನೆ. ಹೆಂಗೆ ಹೇಳ್ತಾನೆ ನೋಡು. ನನಗೆ ಸೋಂಬೇರಿ ಅಂತ ಹೇಳ್ತಾನೆ. ನೀನು ಕಣ ಸೋಂಬೇರಿ, ಏನೋ ಕೆಲಸ ಮಾಡ್ಕೊಡಲ್ಲ ಏನಿಲ್ಲ. ನೀರು ಎಳಿಬಾರು ಅಂತಂದರೆ ಅದೇ ಓಡೋಗ್ತಾನೆ. ನೀರು ಎಳೆಯಲ್ಲ ಏನಿಲ್ಲ. ಸುಮ್ಮನೆ ನಾನು ಸೋಂಬೇರಿ ಅಂತಾನೆ. ಸುಮ್ಮನೆ ಹೋಗೋ. ನೀನೇನು ಇವತ್ತು ಹೊಸ್ದಾಗಿ ಸೋಂಬೇರಿ ಆಗಿದ್ಯಾ? ಮದುವೆಗಿನ ಮುಂಚೆಯಿಂದನೂ ನೀನು ಸೋಂಬೇರಿ. ಇಲ್ಲದ ನಾಟಕ ಮಾಡ್ತಾಳೆ. ಮದುವೆಗಿನ ಮುಂಚೆಯಿಂದಲೂ ಅಮ್ಮಯ್ಯ ಏನಾನ ಕೆಲಸ ಮಾಡೋಕ್ಕೆ ಹೇಳಿರಿ ನನಗೆ ತಲೆ ನೋಯುತ್ತೆ, ಹೊಟ್ಟೆ ನೋಯುತ್ತೆ, ನನಗೆ ಕಾಲು ನೋಯುತ್ತೆ ಅಂತ ನಾಟಕ ಆಡ್ಕೊಂಡು ಕುಕ್ಕಂತಿದ್ದೆ. ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯೇನೆ ಸುಗುಣಕ್ಕ? ನಿನ್ನ ನಾಟಕ ನನಗೆಲ್ಲ ಗೊತ್ತು. ಸುಮ್ಮನೆ ನಂಗೆ ಮಾತಾಡಬಾರ್ದು, ಸುಮ್ಮನೆ. ಸೋಂಬೇರಿ ಸುಗುಣಕ್ಕ, ಸೋಂಬೇರಿ ಸುಗುಣಕ್ಕ, ಸೋಂಬೇರಿ. ನೋಡಮ್ಮ ಅವ್ನು ಹೆಂಗೆ ಮಾತಾಡ್ತಾನೆ. ನಾನು ನೋಡು ಬಾಯಿಗೆ ಹೊಡೆದು ಬಿಡ್ತೀನಿ ಪ್ರವಿ ಬಂದು. ಈಗ ಬಾಯಿಗೆ ಬಿಟ್ಟೆ ಅಂದರೆ ಏನಿಲ್ಲ, ಕಪಳ ಎಲ್ಲ ಊದ್ಕೊಬಿಡ್ಬೇಕು, ಕಪಳಕ್ಕೆ ಬಿಟ್ಬಿಡ್ತೀನಿ ಒಂದ. ಸೋಂಬೇರಿ ಅಂತೀಯ, ಸುಮ್ಮನೆ ಹೋಗೋ. ಸುಮ್ಮನೆ ಹೋಗಪ್ಪ ಪ್ರವಿ, ಹೋಗಿ ನೀರು ಹಿಡಿಯೋಗಪ್ಪ. ಹೋಗಿ ನಾನು ಬಿಂದಿಗೆ ಇಕ್ಕೆ ಬಂದಿದ್ದೀನಿ. ಇವಳು ನಿಮ್ಮ ನೀಲಕ್ಕ ಯಾಕ್ತಿದ್ದಂಗೆನೇ ನಮ್ಮ ನಾವೇ ಹಿಡ್ಕೋಬೇಕು. ಹೋಗು ಬಿಂದಿಗೆ ಇಕ್ಕೆ ಬಂದಿದ್ದೀನಿ, ಅಲ್ಲಿ ನಲ್ಲಿ ತಕ್ಕೆ ಹೋಗಿ ನೀರು ಹಿಡ್ಕೊಂಬಂದು ಒಯ್ಯೋಗಪ್ಪ. ನೀರಿಲ್ಲ, ಹೋಗಿ ಮನೆಯಾಗಿ. ಸರಿ ಕಣಮ್ಮ, ತಂದೈತೀನಿ ಹೇಳು. ಅಲ್ಲ ಕಣಮ್ಮ, ನಿನ್ನ ಮಗನಿಗೊಂದು ಸ್ವಲ್ಪ ಬುದ್ಧಿ ಹೇಳಮ್ಮ. ಯಾವಾಗಲೂ ನೋಡಿ ಹೆಂಗೆ ಮಾತಾಡ್ತಾನೆ. ಅವ್ರ ಮಾಮ ಐತೆ ಅನ್ನೋದು ಸ್ವಲ್ಪನೂ ಭಯ ಇಲ್ಲ, ಹಂಗೆ ಮಾತಾಡ್ತಾನೆ. ಬಿಡು, ನಾನು ಹೇಳ್ತೀನಿ ಅವನಿಗೆ ಮಾತಾಡಬೇಡ ಕಣಪ್ಪ ಅಂತ ಹೇಳ್ತೀನಿ. ಸುಮ್ಮನಿರು. ನೋಡ್ರು ಕೈ ನನ್ನ ತಮ್ಮ ಹೆಂಗೆ ಮಾತಾಡ್ತಾನೆ. ಅವ್ರ ಮಾಮ ಐತಲ್ಲ, ನಮ್ಮ ಮಾಮ ಅವ್ರು ಏನು ಅನ್ಕೊಂಬುತ್ತೆ. ನಮ್ಮ ಅಕ್ಕ ಹಿಂಗಂದ್ರೆ ಸ್ವಂತ ಹೇಳಿ ಸ್ವಲ್ಪನಾದ್ರೂ ಭಯ ಇಲ್ಲ. ನಮ್ಮ ಅಮ್ಮ ಆದರೂ ಹೇಳಲ್ಲ. ಹೇಳಂತಾಗೆ ಸಿಟ್ಟೆಲ್ಲ ಬರ್ತೈತೆ. ಹಂಗೇನು ಏನು ಮಾಡೋಣ. ಸುಮ್ಮನೆ ಅನ್ಸರಿಸ್ಕೊಂಡು ಹೋಗ್ಬೇಕಾತ್ಲಾಗೆ. ಅಯ್ಯೋ ನಮ್ಮ ಯಜಮಾನ್ರಿಗೆ ಹಿಂಗೆ ಆಗಿರೋದ್ಗೆ ಕಣಕ್ಕ. ಇಲ್ಲಾಂದ್ರೆ ಅವ್ರೇನಿಲ್ಲ ದುಡಿಯೋಕೆ ಹೋಗಾರು. ಇನ್ನೇನು ಮಾಡೋಕ್ಕಾಗುತ್ತಮ್ಮ, ಗ್ರಾಚಾರ ಆಗೈತಿ. ಅವ್ನು ಬಸ್ಬೇಕು, ಇವಾಗ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಇಲ್ಲಿಗೆ ಯಾಕಾದ್ರೂ ಬಂದು ಅಂತ ಅನ್ನಿಸ್ತೈತೆ. ಅಲ್ಲೇ ಇದ್ದಿದ್ರೇನೋ ಒಂಥರ ನೆಮ್ಮದಿ ಇರ್ತಿದ್ವಿ ಅಂತ ಅಮ್ಮಂಗೆ ಆಗುತ್ತೆ. ನಮ್ಮಮ್ಮ ನೋಡಿದ್ರೆ ಏನು ಕೆಲಸ ಮಾಡಲ್ಲ, ಹಿಂಗೆ ಅಂಬುತ್ತಿ. ನಾನು ನಮ್ಮಮ್ಮ ಮಾಡಿ ಕೂತೆ ಅಂತ ಬಂದೆ. ನಮ್ಮಮ್ಮ ನೋಡಿದ್ರೆ ಹಿಂಗೆ ಅಂಬುತ್ತಿ. ನಾನು ಒಬ್ಬಳೇ ಇದ್ದಿದ್ರೆ ನಮ್ಮಮ್ಮ ಏನು ಅಂತಿರಲಿಲ್ಲ. ಯಾಕಂದರೆ ಇವ್ರು ಬೇರೆ ಇದ್ದಾರಲ್ಲ ಪಾಪ, ಇವರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಇವಾಗ ಹಿಂಗೆ ಆಗೈತಲ್ಲ, ಇಂಥ ಪರಿಸ್ಥಿತಿಗೆ ಹೆಂಗೆ ನಾವೆಲ್ಲ ಕೆಲ್ಸಕ್ಕೆ ಹೋಗು ಅಂತ ಹೇಳೋಕ್ಕಾಗುತ್ತೆ ಹೇಳ್ರಿ.
ಕೆಲ್ಸಕ್ಕೆ ಹೋಗು ಅಂತ ಹೇಳಿರಿ ನಮ್ಗೆ ಯಾರನ ಏನಾನ ಅಂಬಲ್ವಿ ನೋಡಪ್ಪ ಹಿಂಗೆ ಪಾಪ ಚೆನ್ನಾಗಿಲ್ಲ ಗಾಯ ಆಗೈತೆ ಕೆಲ್ಸಕ್ಕೆ ಹೋಗು ಅಂತಾರೆ ಅಂತೇಳಿ ಹೆಂಗೆ ಒಂದು ಸ್ವಲ್ಪ ದಿನ ವಾಸಿ ಆಗೋವರೆಗೂ ಹೋಗಲ್ಲ ಆಮೇಲೆ ಹೋಗ್ತಾರೆ ಕೆಲ್ಸಕ್ಕೆ ಹೋದ್ರೆ ಹೆಂಗತ್ತಾಗೆ ನಮ್ಮಮ್ಮ ಏನೋ ಸುಮ್ಮನೆ ಇರುತ್ತೆ ಇವಾಗ ನಾವು ಇಬ್ಬರಳು ಇಲ್ಲೇ ಇದೀವಲ್ಲ ಅದಕ್ಕೆ ನಮ್ಮಮ್ಮಗೆ ಸಿಟ್ಟು ಹೆಂಗೆ ಮಾತಾಡುತ್ತೆ ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.